ರಾಜ್ಯ ಸರ್ಕಾರದ ವಿರುದ್ಧ ಗುಡುಗೆ ಜೆಡಿಎಸ್ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸೇರಿ ಜೆಡಿಎಸ್ನ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಧಾನಸೌಧ ಚಲೋ ಎನ್ನುವಂತಹ ಪ್ರತಿಭಟನೆಯನ್ನ ಕೈಗೊಂಡಿತ್ತು ಜೆಡಿಎಸ್. ಈ ಹೊತ್ತಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನಿಖಿಲ್ ಕುಮಾರಸ್ವಾಮಿ ಸೇರಿ ಜೆಡಿಎಸ್ನ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ವಿಧಾನಸೌಧ ಚಲೋ ಹೊರಟಿದ್ದಂತ ನಿಖಿಲ್ ಕುಮಾರಸ್ವಾಮಿ ಅವರೀಗ ಪೊಲೀಸರು ವಶ. ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧದತ್ತ ಹೊರಟಿತ್ತು ಈ ಪ್ರತಿಭಟನೆ. ಮಾರ್ಗ ಮಧ್ಯೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಸೇರಿ ವಿವಿಧ ವಿಚಾರವನ್ನ ಮುಂದಿಟ್ಟುಕೊಂಡು ವಿಧಾನಸೌಧ ಚಲೋ ಫ್ರೀಡಂ ಪಾರ್ಕಿನಿಂದ ವಿಧಾನಸೌಧದವರೆಗೂ ಕೂಡ ಈ ಪ್ರತಿಭಟನೆ ಸಾಗ್ತಾ ಇತ್ತು. ಈ ಹೊತ್ತಿನಲ್ಲಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸರ್ಕಾರದ ವಿರುದ್ಧವಾಗಿ ಗುಡುಕ್ತಾ ಇದ್ರು. ಆದರೆ ಇವತ್ತು ಪ್ರತಿಭಟನೆ ಹೊತ್ತಿನಲ್ಲಿ ವಶಕ್ಕೆ ಪಡೆಯಲಾಗಿದೆ. ಎಸ್, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಅಲ್ಲಿಂದ ಆರಂಭ ಆಗಿ ವಿಧಾನಸೌಧದತ್ತ ಪ್ರತಿಭಟನೆ ಮಾಡೋದಕ್ಕೂ ಮುಂದಾಗಿದ್ರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಇನ್ನು ಜೆಡಿಎಸ್ನ ಎಲ್ಲ ಕಾರ್ಯಕರ್ತರು ಕೂಡ ನೂರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ಈ ಹೊತ್ತಿನಲ್ಲಿ ಪೊಲೀಸರು ಮಾರ್ಗ ಮಧ್ಯೆಯಲ್ಲಿ ವಿಧಾನಸೌಧದತ್ತ ಸಾಗ್ತಾ ಇದ್ರು. ಈ ಹೊತ್ತಿನಲ್ಲಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಾಕಪ್ಪೋ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನೋದಾಗಿ ಒಂದು QR ಕೋಡ್ನ ಮೂಲಕವಾಗಿ ವಿಭಿನ್ನ ಹೋರಾಟವನ್ನ ಸಾರಿದ್ರು. ದಳಪತಿಗಳು ಹೋರಾಟವನ್ನ ಮುಂದುವರಿಸಿದ್ರು. ಈ ಹೊತ್ತಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅದರ ನೇತೃತ್ವವನ್ನ ವಹಿಸಿಕೊಂಡು ಸಾಗ್ತಾ ಇದ್ರು. ಈ ಹೊತ್ತಿನಲ್ಲಿ ಅವ್ರನ್ನ ವಶ ಪಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಅವ್ರನ್ನ ಪೊಲೀಸರು ಬಸ್ನಲ್ಲಿ ಅವ್ರನ್ನ ವಾಪಸ್ ಹತ್ತಿಸ್ತಿದ್ದಾರೆ. ಆ ಹೊತ್ತಿನಲ್ಲೂ ಕೂಡ ಬೆಂಬಿಡದೆ ಮತ್ತೆ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕಾರ್ಯಕರ್ತರು ಕೂಡ ಕೈಯಲ್ಲಿ ಬೋರ್ಡ್ ಹಿಡ್ಕೊಂಡಿದ್ದಾರೆ. ಸಾಕಪ್ಪೋ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಘೋಷಣೆ ಇರುವಂತಹ ಭಿತ್ತಿ ಚಿತ್ರ ಇರುವಂತಹ ಬೋರ್ಡ್ಗಳನ್ನ ಹಿಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಜೆಡಿಎಸ್ನ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಬಹಳಷ್ಟು ನೂಕು ನುಗ್ಗಲು ಕೂಡ ಅಲ್ಲಿ ಸಂಭವಿಸ್ತಾ ಇದೆ. ವಶಕ್ಕೆ ಪಡೆದಿರುವಂತಹ ಹೊತ್ತಿದು. ಮತ್ತೊಂದು ಕಡೆಯಲ್ಲಿ ಕೂಡ ಜೆಡಿಎಸ್ನ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಕೂಡ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿರೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಏನು ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧ ಮಾರ್ಗ ಮಧ್ಯೆ ಸಾಗುವಂತಹ ಹೊತ್ತಿನಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಧಾನಸೌಧ ಚಲೋ ಅನ್ನುವಂಥ ನಿಟ್ಟಿನಲ್ಲಿ ಈ ಹೋರಾಟವನ್ನ ಮುಂದುವರಿಸಿದ್ರು. ಜೆಡಿಎಸ್ ರಾಜ್ಯ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗ್ತಿದೆ, ಜನರಿಗೆ ಸಮಸ್ಯೆ ಆಗ್ತಿದೆ, ಲೂಟಿ ಮಾಡ್ತಿದ್ದಾರೆ ಅನ್ನುವಂಥ ಅನೇಕ ಆರೋಪಗಳನ್ನ ಮಾಡಿ ನಾವಿದ್ದೀವಿ, ಜನರ ಪರವಾಗಿ ನಾವು ಪ್ರಾದೇಶಿಕ ಪಕ್ಷ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ವಿಚಾರಗಳನ್ನು ಮುಂದಿಟ್ಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಮ್ಮ ನಿಮ್ಮೆಲ್ಲರ ಯುವ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರೇ, ವಿರೋಧ ಪಕ್ಷದ